ಈ ಮೂಲಕ ಹೇಳ್ತಾ ಇದ್ದೇನೆ. ನಿಮಗೆಲ್ಲರಿಗೂ ನಮ್ಮ ಸಿದ್ದಪ್ಪನ ಆಶೀರ್ವಾದ ಆಯುರ್ವೇದ ಐಶ್ವರ್ಯ ನೀಡಿ ಇನ್ನೂ ಹೆಚ್ಚೆಚ್ಚು ಈ ಒಂದು ನಿಮ್ಮ ಕಾರ್ಯ ಯಶಸ್ವಿಗೊಳಿಸಲಿ. ಅಜ್ಜನ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಕೇವಲ ನಾವು ಬರೀ ಫೋನ್ನಲ್ಲಿ ಹೇಳಿದ್ದಕ್ಕೆ ಬಂದಿದ್ದೀರಿ ಅಂದರೆ ನಿಜವಾಗ್ಲೂ ನಿಮಗೆ ನಾವು ಧನ್ಯವಾದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಎಷ್ಟೋ ಜನ ಬರೀ ಬರಲ್ಲ, ಆದರೆ ನಮ್ಮ ಮಠದ ಮೇಲೆ ಅಭಿಮಾನ ಇಟ್ಕೊಂಡು ನೀವು ಬರೀ ಒಂದು ಫೋನ್ನಲ್ಲಿ ನೀವೆಲ್ಲ ಬಂದು ನಮಗೆ ಈ ಒಂದು ಸಹಾಯ ಸರ್ಕಾರ ಕೊಡೋದು ನೋಡಿದರೆ ನೀವೇ ನಮ್ಮ ಪಾಲನಾ ಸಿದ್ಧಪಡಿಸೋದು ಅಂತ ಅನಿಸುತ್ತೆ ನನಗೆ. ಅದಕ್ಕೆ ನಾವೆಲ್ಲರೂ ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಉತ್ಸವ ಕುರಿತು ಅಥವಾ ಅಂತಾರಾಷ್ಟ್ರೀಯ ಚಲನಚಿತ್ರ ಕುರಿತು ಏನಾದರೂ ಸಲಹೆ ಸೂಚನೆಗಳಿದ್ದರೆ ಪತ್ರಕರ್ತರು ಹಾಗೂ ಮಾಧ್ಯಮದವರು ಕೊಡ್ಬೋದು ಅಂತ ಹೇಳ್ತಾ ಇದ್ದೀನಿ. ಯಾರಾದರೂ ಮಾತಾಡೋದಿದ್ರೆ ಹಂಗಲ್ಲ, ಸ್ವಲ್ಪ ಸಲಹೆ ಸೂಚನೆಗಳು ಏನಾದ್ರು ಹೆಂಗೆ ಮಾಡಬೇಕು ಹಂಗೆ ಮಾಡಬೇಕು ಅನ್ನೋದು ಇದ್ರೆ ಹೇಳ್ಬೋದು. ಅಲ್ಲಿ ಅಂತಂದ್ರೆ ಇಲ್ಲ, ಇನ್ನು ಏನು ಮಾಡಿಲ್ಲ ನಾವು. ಈಗ 5ನೇ ತಾರೀಕಿಗೆ ನಾವು ಕೊಡ್ತೀವಿ. ಈಗ ರಾಜ್ಯ ಪ್ರಶಸ್ತಿ ಒಂದು ಅನೌನ್ಸ್ ಇನ್ನೂ ಮಾಡಿಲ್ಲ, ಒಟ್ಟು ಅದನ್ನು ಆಲ್ರೆಡಿ ಇದಾಗೈತಿ. ನೆಕ್ಸ್ಟ್ 5ನೇ ತಾರೀಕಿಗೆ ಕೊಡ್ತೀವಿ. ಅವತ್ತೇ ಅನೌನ್ಸ್ ಮಾಡ್ತೀವಿ. ಅದು ಮೊದಲು ಒಂದು ಡಿಸ್ಕ್ಲೋಸ್ ಮಾಡೋದು ಬೇಡ. ಹೌದಿಲ್ಲ, 5ನೇ ತಾರೀಕಿಗೆ ನಾವು ಭಿತ್ತಿ ಪತ್ರ ಸಮೇತ ಮತ್ತು ಇನ್ವಿಟೇಷನ್ ಕಾರ್ಡ್ ಸಮೇತ ನಿಮಗೆ ಇಲ್ಲೇ ಪ್ರೆಸ್ ಮೀಟ್ ಮಾಡ್ತೀವಿ. ಅವಾಗ ಕೂಡ ತಾವೆಲ್ಲರೂ ಸಹಕಾರ ಕೊಡಬೇಕಂತ ಕೇಳ್ಕೊತಾ ಇದ್ದೀವಿ. ಮತ್ತು ಈಗ ಈ ರೂಪರೇಷೆಗಳ ಬಗ್ಗೆ ಅಂತಂದರೆ ಈ ಹೋದ ವರ್ಷದಿಂದ ನಾವು 2 ದಿವಸ ಮಾಡ್ತಾ ಇದ್ದೀವಲ್ಲ, ಈಗ ನಮ್ಗೆ ಒಂದು ಸ್ವಲ್ಪ ಎಕ್ಸ್ಟೆಂಟ್ ಆಗಿದ್ದರಿಂದ ಭಾಳ ಇದಾಗುತ್ತೆ ಅಂತೇಳಿ. ಆದರೆ ಜನದ ಒತ್ತಾಯ ಮೇಲೆ 3 ದಿವಸ ಮಾಡಿರೋದು ನಿಂತಾಗ ಊಟ ನೀವು 2 ದಿವಸದ 3 ದಿವಸದ 2 ದಿವಸ ಯಾಕೆ ಮಾಡಿದ್ವಿ ಅಂತ ಒಂದಿಷ್ಟು ಮಂದಿ ಜಗಳಕ್ಕೆ ಆಗುತ್ತೆ ನಮ್ಮ ಭಕ್ತರು. ಅದಕ್ಕೆ ನಾವು ಏನು ಮಾಡೋದು ಮಾಡಿದ್ವಿ. ಈ ಸರಿ ಸಮಾರಂಭ ಈ ಸನ್ಮಾನದ ಕಿರಿಕಿರಿ ಭಾಳ ಆಗುತ್ತೆ, ಅನಾಹುತ ಸನ್ಮಾನ ಇರ್ತವೆ ಮೊದಲಾಗ. ಅದಕ್ಕೆ ನಾವು ಸನ್ಮಾನದ ಎಷ್ಟು 3ನೇ ದಿವಸ ಹಾಕಿ ಸಮಾರಂಭ ಮಾಡಿ ಆದಷ್ಟು ಕಾರ್ಯಕ್ರಮಗಳಿಗೆ, ಮನೋರಂಜನೆ ಕಾರ್ಯಕ್ರಮಗಳಿಗೆ ಮತ್ತು ಉಪನ್ಯಾಸಗಳಿಗೆ, ಸಂಗೀತಕ್ಕೆ, ಚಲನಚಿತ್ರ ಟ್ರೇಲರ್ ಮತ್ತು ಆಡಿಯೋ ಲಾಂಚ್ ಬಿಡುಗಡೆ ಇಂಥವಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕಂತೇಳಿ ನಾವು ಕಮಿಟಿಯವರೆಲ್ಲ ಮಾತಾಡ್ಕೊಂಡಿದ್ವಿ. ಆ ಪ್ರಕಾರ ಈ ಸರಿ ಒಂದು ವಿಶೇಷವಾಗಿ 3ನೇ ದಿವಸ ಸಮಾರಂಭದಾಗ ಸನ್ಮಾನದ ಕಾರ್ಯಕ್ರಮ ಲಾಸ್ಟಿಗೆ ಇರಬೇಕಂತ ಮಾಡಿದ್ವಿ. ಅದ್ರ ಜೊತೆಗೆ ನಮ್ಮ ಲೋಕಲ್ ಒಂದು ಟೀಮ್ಗಳಿಗೆ ಕೂಡ ಆವತ್ತು ಪ್ರತಿಯೊಂದು ನಮ್ಮ ಎಲ್ಲರಿಗೂ ಲೋಕಲ್ ಕಲಾವಿದರುಗಳಿಗೆ ಅವತ್ತಿನ ದಿವಸ ಫುಲ್ ಅವ್ರಿಗೆ ಕೊಡಬೇಕಂತ ನಾವು ಡಿಸೈಡ್ ಮಾಡಿದ್ದೀವಿ ನಮ್ಮ ವೇದಿಕೆ. ಹೀಗಾಗಿ ಎಲ್ಲ ಜನಾಂಗದ ಜನರಿಗೂ, ಎಲ್ಲ ಕಲಾವಿದರಿಗೂ ಕೂಡ ಅವಕಾಶ ಕೊಡಬೇಕು. ಆಮೇಲೆ ಬೆಂಗಳೂರು ಬರ್ತೀವಂದ್ರೂ ಕೂಡ ಅವ್ರಿಗೂ ಕೂಡ ನಮ್ಮ ಮಠದಲ್ಲಿ, ನಮ್ಮ ಉತ್ತರ ಕರ್ನಾಟಕದಾಗ ಅವಕಾಶ ಕೊಡೋಣ. ಅವ್ರು ಕೊಡಬೇಕು ಬಿಡಿ, ನಮ್ಮ ಉತ್ತರ ಕರ್ನಾಟಕ ನಾವು ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ತೀವಿ ಅಂತ ಒಂದು ಅವರು ಕೂಡ ಇಲ್ಲಿ ತಮ್ಮ ಒಂದು ಸಿನಿಮಾಗಳ ಆಡಿಯೋ ಮತ್ತು ಟ್ರೇಲರ್ ಬಿಡುಗಡೆ ಮಾಡ್ಬೋದು. ನಮ್ಮಲ್ಲಿ ಭೇದ ಭಾವಗಳಿಲ್ಲ. ನಮ್ಮ ಉತ್ತರ ಕರ್ನಾಟಕ ಮಂದಿ ಯಾವಾಗಲೂ ಎಲ್ಲ ಒಂದೇ ಅಂತ ನಾವು ತಿಳ್ಕೊಂಡಿದ್ದೀವಿ. ಅಲ್ಲಿ ಏನಾಗುತ್ತೋ ಅದ್ರ ವಿಷಯ ಗೊತ್ತಿಲ್ಲ ನಮಗೆ. ಬಟ್ ನಮ್ಮಲ್ಲಿ ಅಂದರೂ ನಾವೆಲ್ಲರೂ ಒಂದೇ ದೃಷ್ಟಿಯಿಂದ ನೋಡ್ತೀವಿ. ನಾವೆಲ್ಲರೂ ಕರ್ನಾಟಕದವರು, ಕನ್ನಡ ತಾಯಿ ಮಕ್ಕಳು ಅಂತ ಹೇಳ್ತೀವಿ. ಹೀಗಾಗಿ ಎಲ್ಲರಿಗೂ ಒಂದೇ ಸಮಾನ ರೀತಿಯಿಂದ ಹೋಗೋಣ ಅಂತೇಳಿ ನನ್ನ ಈ ಒಂದು ಸಭೆಯನ್ನು ಮುಗಿಸ್ತಾ ಇದ್ದೀನಿ. ಏನಾದರೂ ಸಲಹೆ ಸೂಚನೆಗಳಿದ್ರೆ ಕೊಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ದಿನಾಂಕ ಪ್ರಕಟ ಮಾಡಿ. ದಿನಾಂಕ ಜನವರಿ ಪ್ರತಿ ವರ್ಷ ಹಂಗೆ ಅದು ನಮ್ಮದು ಸಂಕ್ರಮಣ ಪ್ರತಿ ವರ್ಷ ಹಂಗೆ ಜನವರಿ 14 ಫಿಕ್ಸ್ ನಮ್ಮದು ಜಾತ್ರೆ. ಜನವರಿ 14, 15 1ನೇ ದಿವಸ ಶ್ರೀ ಸಿದ್ಧಶ್ರೀ ರಾಷ್ಟ್ರೀಯ ಉತ್ಸವ, 2ನೇ ದಿವಸ ಶ್ರೀ ಸಿದ್ಧಶ್ರೀ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ, 3ನೇ ದಿವಸ ಸಮಾರಂಭ. ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅಲ್ಲಿ ಮಾಡ್ತೀವಿ. ಹೋಗ್ತಾರೆ ಒಂದು ಸ್ವಲ್ಪ ನನ್ನ ಕಾಲಿನ ಸಮಸ್ಯೆ 2 ದಿವಸ ಮಾಡಿದ್ವಿ ನಾವು. ಬಟ್ ಈ ಸರಿ ಭಕ್ತರು ಒತ್ತಾಯ ಮತ್ತಂದ್ರೆ ಮಾಡಬೇಕಾಗಿದೆ. ರಥೋತ್ಸವ 5 ಗಂಟೆಗೆ, ಸಾಯಂಕಾಲ 5 ಗಂಟೆಗೆ. ಪ್ರತಿ ವರ್ಷ ಹೆಂಗೆ ನಮಗೆ ಹೆಲಿಕಾಪ್ಟರ್ ಮುಖಾಂತರ ನಮ್ಮ RS ರಾಜು ದಕ್ಷಿಣ ಭಾರತದ ಸನಾತನ ಧರ್ಮ ITCL ಮುಖ್ಯಸ್ಥರು ಪ್ರತಿ ವರ್ಷ ಅವರೇ ಆಗ್ತಾರೆ ಹೆಲಿಕಾಪ್ಟರ್ ಮುಖಾಂತರ ರಥೋತ್ಸವಕ್ಕೆ. ಈ ಸರಿನೂ ಅವರೇ ಪುಷ್ಪಾರ್ಚನೆ ಮಾಡಲಿದ್ದಾರೆ. ಯಾಕಂದ್ರೆ ಅವ್ರಿಗೆ ನಾವು ಭಾಳ ಹೈಲೈಟ್ ಮಾಡಬೇಕಂದ್ರೆ ಮೇನ್ ಅವರು ಪ್ರತಿ ವರ್ಷ ಬರ್ತಾರೆ. ಅದ್ರ ಜೊತೆಗೆ ಈ ಒಂದು ಉತ್ಸವ ಸಮಿತಿ
ಸಮಿತಿ ಅಧ್ಯಕ್ಷರಾಗಿ ನಮ್ಮ ವಿಜಯಾನಂದ ಕಾಶಪ್ಪನವರು, ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಶಾಸಕರು ಮಂಗಳೂರು ಅವರು ಆಯ್ಕೆ ಮಾಡಿದ್ದೇವೆ. ಸ್ವಾಗತ ಸಮಿತಿ ಅಧ್ಯಕ್ಷರು ಅವರೇ ಇದ್ದಾರೆ. ಈ ಸರಿನೂ ಅವರು ಎಲ್ಲ ನಿಂತು ಅವರೇ ಜವಾಬ್ದಾರಿ ತಗೊಂಡಿದ್ದಾರೆ. ನಮ್ಮ ವಿಜಯಾನಂದ ಎಸ್ ಕಾಶಪ್ಪನವರು ನಿಮಗೆ ಗೊತ್ತಿದ್ದ ವಿಷಯ. ಅವರೇ ಪ್ರತಿ ವರ್ಷ ಕೂಡ ಅವರೇ ಈ ಉತ್ಸವವನ್ನು ಮಾಡ್ತಾ ಇದ್ದಾರೆ. ಈ ಸರಿನೂ ಜವಾಬ್ದಾರಿ ತಗೊಂಡಿದ್ದಾರೆ. ಸ್ವಾಗತ ಸಮಿತಿ ಅಧ್ಯಕ್ಷರಾಗಿ ಅವರ ಸಲಹೆ ಸೂಚನೆ ಕೂಡ ನಾವು ತಗೋತಾ ಇದ್ದೀವಿ. ಮೇಲಾಗಿ 3 ದಿವಸನೂ ಅವರು ಇರ್ತಾರೆ. ವಿಜಯಾನಂದ ಕಾಶಪ್ಪನವರು, ವೀಣಾ ಕಾಶಪ್ಪನವರು ಮತ್ತು ಇನ್ನೂ ಅನೇಕ ರಾಜಕಾರಣಿಗಳು ಬರ್ತಾ ಇದ್ದಾರೆ. ನಮ್ಮ ಕೇಂದ್ರ ಸಚಿವರಾದಂಥ ವಿ ಸೋಮಣ್ಣವರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ದೊಡ್ಡಮಜಿ ಪಾಟೀಲ್, ನಮ್ಮ ಮಾಜಿ ಶಾಸಕರು ಅವರು, ಮತ್ತು ಇನ್ನೂ ಅನೇಕ ಜನ ಭಾಳ ಬರ್ತಾ ಇದ್ದಾರೆ. ನಮ್ಮ ಕುಷ್ಟಗಿ MLA ದೊಡ್ಡಮಣ್ಣ ಪಾಟೀಲ್, ಆಮೇಲೆ ನವಲಗುಂದಿ MLA ಮೋಹನ್ ರೆಡ್ಡಿ ಅವರು, ಆಮೇಲೆ CS ನಾಡಗೌಡರು, ಹಾಗೇನೆ ಅನೇಕ ಜನ ರಾಜಕಾರಣಿಗಳು, ಆಮೇಲೆ ಸ್ವಾಮೀಜಿಗಳು ಕೂಡ ಬರ್ತಾ ಇದ್ದಾರೆ. ಭಾಳ ಜನ ಸ್ವಾಮೀಜಿಗಳು ಬರ್ತಾ ಇದ್ದಾರೆ. ಹೀಗಾಗಿ ಒಂದು ಎಲ್ಲ ನಮ್ಮ ಮಠಕ್ಕೆ ಒಂದು ಏನಾದ್ರು ವಿಶೇಷ ಅಂದರೆ ಯಾವುದೋ ಜಾತಿ ಪಕ್ಷ ಧರ್ಮ ಇಲ್ಲದೆ ಇರುವಂಥ ಮಠ ಇದೆ. ಹೀಗಾಗಿ ನಾವು ಎಲ್ಲರಿಗೂ ಗೌರವ ಕೊಡ್ತೀವಿ. BJP ಕಾಂಗ್ರೆಸ್ ಅವೆಲ್ಲ ಸಂಬಂಧ ಇಲ್ಲ. ನೀವು ಒಬ್ಬರು ಭಕ್ತರಾಗಿ ಹೊರಗಿಟ್ಟು ಬರೈತು, ನಿಮ್ಮ ಕಾಂಗ್ರೆಸ್ BJP ಹೊರಗಿಟ್ಟು ಬರೋಲ್ಲ. ಇಲ್ಲಿ ನಮ್ಮ ಮಠಕ್ಕೆ ಹೊರಗಿದ್ರೆ ಭಕ್ತರಾಗಿ ಬರ ಅಂತೀವಿ. ಆ ಪ್ರಕಾರನೂ ಹೊಂಟಿದ್ರು. ಹೀಗಾಗಿ ಯಾರು ನಮ್ಗೆ ಆಕ್ಷೇಪಣೆ ಮಾಡಿಲ್ಲ. ಇವತ್ತಿಗೆ ಯಾರ ರಾಜಕಾರಣಿಗಳು ಅವ್ರನ್ನೇ ಕರೆಸಿದ್ರಿ ಇವ್ರನ್ನೇ ಕರೆಸ್ರಿ ಅಂತೇಳಿ ಅಥವಾ ಆಕ್ಷೇಪಣೆ ಯಾರು ಮಾಡಿಲ್ಲ. ನಮ್ಮ ಮಠಕ್ಕೆ ಮಾಡೋದೂ ಇಲ್ಲ. ಯಾಕಂದ್ರೆ ನಾವು ಇಂಗ್ಲೀಷ್ ಒಳಗೆ ಸಾಧ್ಯ ಬೇಡ. ಹೀಗಾಗಿ ಎಲ್ಲರಿಗೂ ಸಮಾನತೆಯಿಂದ ಕಾಣುವಂಥ ರಾಜ್ಯದ ಏಕೈಕ ಮಠ ಅಂದರೆ ಸಿದ್ದರೂಪನ ಮಠ. ನಮ್ಮೆಲ್ಲರ ಸರ್ಕಾರ ಇನ್ನೂ ಹೆಚ್ಚೆಚ್ಚಿಗೆ ಇರಲಿ, ಪ್ರಚಾರ ಮಾಡಿ ಈ ಒಂದು ತಾವು ಕೂಡ ಇದರೊಳಗೆ ಭಾಗವಹಿಸಿ 3 ದಿನಗಳು ಕೂಡ ತಾವು ಕೂಡ ಭಾಗವಹಿಸಿ. ಯಾಕಂದರೆ ಈ ಒಂದು ವೇದಿಕೆ ಮುಖಾಂತರ ತಮಗೆ ಆಮಂತ್ರಣ ಕೊಡ್ತಾ ಇದ್ದೀನಿ. ಮತ್ತು ನಾಳೆ ನಮ್ಮನ್ನು ಕರೀಲಿಲ್ಲ, ನಮ್ಮನ್ನು ಕರೀಲಿಲ್ಲ ಅನ್ಬೇಡ್ರಿ. ಎಲ್ಲರೂ ಒಂದೇ ಇವತ್ತೇ ನಿಮಗೆ ಆಮಂತ್ರಣ ಕೊಡ್ತಾ ಇದ್ದೀನಿ. 3 ದಿನಗಳ ಕಾಲ ನೀವು ಇಲ್ಲಿ ಇದ್ದು ಈ ಒಂದು ಕಾರ್ಯಕ್ರಮ ಹಾಗೂ ಉತ್ಸವ ಜಾತ್ರಾ ಮಹೋತ್ಸವ ಯಶಸ್ವಿಗೊಳಿಸಿ ಈ ಕಾರ್ಯ ಯಶಸ್ವಿ ಮಾಡೋಣ